ಹಲೋ ಗೈಸ್, ವೆಲ್ಕಮ್ ಟು ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ತುಂಬ ಹುಡುಗರು ಹೇಗಾದರೂ ಮಾಡಿ ನಾವು ಒಂದು ಹುಡುಗಿನ ಇಂಪ್ರೆಸ್ ಮಾಡಿಬಿಡ್ಬೇಕು, ಪಟಾಯಿಸ್ಬಿಡ್ಬೇಕು, ಕಮಿಟೆಡ್ ಆಗಿಬಿಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಅವ್ರದ್ದೇನೇ ಮಾಡಿದ್ರು ಅವರಿಂದ ಅಷ್ಟು ಸುಲಭವಾಗಿ ಕಮಿಟೆಡ್ ಆಗೋಕ್ಕಾಗಲ್ಲ. ಸೊ ಇದೇನಕ್ಕೆ, ಯಾವ್ಯಾವ ರೀಸನಿಂದ ನಮ್ಮ ಹುಡುಗರು ಇನ್ನೂ ಸಿಂಗಲ್ ಆಗಿದ್ದಾರೆ ಮತ್ತು ನೀವು ಏನೇನೆಲ್ಲ ಮಾಡಿದ್ರೆ ತುಂಬ ಬೇಗ ಕಮಿಟೆಡ್ ಆಗ್ಬೋದು ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲವ್ವಲ್ಲಿ ನಮ್ಮ ಹುಡುಗರು ಮಾಡೋ ದೊಡ್ಡ ತಪ್ಪೇನಂದ್ರೆ, ಅವರೊಂದು ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಅವ್ರನ್ನ ಯಾವಾಗಲೂ ಫಾಲೋ ಮಾಡೋದು, ಚೇಸ್ ಮಾಡೋದು, ಅವ್ರ ಬಗ್ಗೆ ಅವರೇ ಬಿಲ್ಡಪ್ ಕೊಟ್ಕೊಂಡು ಮಾತಾಡೋದು, ಅವ್ರಿಗೆ ಕಾಂಪ್ಲಿಮೆಂಟ್ಸ್ನ ಕೊಡೋದು, ಅವ್ರನ್ನ ಏಂಜಲ್ ಥರ ಟ್ರೀಟ್ ಮಾಡೋದು, ಮತ್ತು ಅವ್ರ ಮೆಸೇಜಸ್ಗೋಸ್ಕರ ಡೈಲಿ ನೈಟು ಕಾಯ್ತಾ ಇರೋದು, ಮತ್ತು ಬರೀ ಲವ್ ಸಾಂಗ್ಸೇ ಕೇಳ್ಕೊಂಡು ಅವ್ರನ್ನ ಮತ್ತು ಅವ್ರ ಕ್ರಶ್ನ ಕಂಪೇರ್ ಮಾಡಿಕೊಂಡು ಅವ್ರ ಫ್ಯೂಚರ್ನ ಇಮ್ಯಾಜಿನೇಷನ್ ಮಾಡಿ ನೋಡ್ಕೊಳ್ಳೋದು, ಮತ್ತು ಯಾವಾಗಲೂ ಅವ್ರನ್ನ ಮಿಸ್ ಮಾಡಿಕೊಂಡು ಅವ್ರಿಗೆ ಮೆಸೇಜ್ ಮಾಡೋದು, ಮತ್ತು 24/7 ಅವ್ರಿಗೆ ಅವೈಲೇಬಲ್ ಆಗಿರೋದು. ಸೊ ಈ ಥರ ಎಲ್ಲ ಮಾಡಿಕೊಂಡು ಕಮಿಟ್ ಆಗಿರೋ ಒಂದು ಹುಡುಗನ ತೋರಿಸ್ಬಿಡಿ ನೋಡೋಣ. ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ನೀವು ನೋಡೋಕ್ಕೆ ವಿಜಯ್ ದೇವರಕೊಂಡ ಥರ ಹ್ಯಾಂಡ್ಸಮ್ ಆಗಿದ್ದು, ರಿತಿಕ್ ರೋಷನ್ ಥರ ಫಿಸಿಕ್ನ ಇಟ್ಕೊಂಡು, ಅಂಬಾನಿ ಥರ ಹಣಕಾಸನ್ನ ಇಟ್ಕೊಂಡಿದ್ರು ನೀವೊಂದು ಬಿಲೋ ಆವ್ರೇಜ್ ಆಗಿರೋ ಹುಡುಗಿ ಹತ್ರ ಹೋಗ್ಬಿಟ್ಟು ಈ ರೀತಿ ಎಲ್ಲ ಮಾಡಿಕೊಂಡು ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಹುಡುಗಿನೂ ನಿಮ್ಮನ್ನ ಕೇರ್ ಮಾಡೋಕ್ಕೋಗಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ನಾವು ಯಾವೊಂದು ವಿಷಯನ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿ ಅದರಿಂದ ನಮ್ಗೇನು ಫಲ ಸಿಗುತ್ತಲ್ಲ ಅದನ್ನೇ ನಾವು ವ್ಯಾಲ್ಯೂ ಅಂತ ಕನ್ಸಿಡರೇಷನ್ ಮಾಡೋದು. ಸೊ ಅದೇ ಥರನೇ ನೀವಿಲ್ಲಿ ಆ ಹುಡುಗಿಯಿಂದ ಸುತ್ಕೊಂಡು ಆ ಹುಡುಗಿನ ಚೇಂಜ್ ಮಾಡಿಕೊಂಡು ಆ ಹುಡುಗಿನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನೀವು ಬಂದು ಆ ಹುಡುಗಿನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಿದ್ದೀರಾ. ಸೊ ನೀವು ಆಟೋಮೆಟಿಕ್ಕಾಗಿ ಆ ಹುಡುಗಿನ ವ್ಯಾಲ್ಯೂ ಆಗಿ ಟ್ರೀಟ್ ಮಾಡ್ತಿದ್ದೀರಾ. ಸೊ ಇದನ್ನೇ ನೀವು ಆ ಹುಡುಗಿ ಪಾಯಿಂಟ್ ಆಫ್ ಇಂದ ನೋಡಿ, ನೀವೇ ಇಲ್ಲ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ, ಅವ್ರನ್ನ ಚೇಸ್ ಮಾಡ್ತಿದ್ದೀರಾ, ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಆ ಹುಡುಗಿ ಜಸ್ಟ್ ಓಕೆ ಅಂತ ಹೇಳಿದ್ರೆ ಸಾಕು, ನೀವು ಅವ್ರಿಗೆ ಸಿಗ್ಬಿಡ್ತೀರಾ. ಸೊ ಆ ಹುಡುಗಿ ಇಲ್ಲಿ ಯಾವುದೇ ರೀತಿಯಲ್ಲೂ ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ತುಂಬ ಈಸಿ. ಸೊ ನಿಮಗೆ ವ್ಯಾಲ್ಯೂ ಅನ್ನೋದೇ ಇಲ್ಲ. ಸೊ ವ್ಯಾಲ್ಯೂ ಇಲ್ಲದೇ ಇರೋವನ್ನ ಹೆಂಗೆ ಹುಡುಗಿರು ಲವ್ ಮಾಡ್ತಾರೆ ಹೇಳಿ? ಸೊ ನೀವು ಹುಡುಗರಾಗಿದ್ರೂ ಸರಿ, ಹುಡುಗಿರಾಗಿದ್ರೂ ಸರಿ, ನಾವು ಯಾವ ಒಂದು ವಿಷಯನ ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದರಿಂದ ನಮ್ಗೇನು ಫಲ ಸಿಕ್ಕಿರುತ್ತಲ್ಲ ಅದನ್ನೇ ನಾವು ವ್ಯಾಲ್ಯೂ ಅಂತ ಟ್ರೀಟ್ ಮಾಡೋದು, ಮತ್ತು ಅದನ್ನೇ ನಾವು ಲವ್ ಕೂಡ ಮಾಡೋದು. ಒಂದು ನಿಜಾನೇ ಹೇಳಬೇಕು ಅಂದರೆ, ಒಂದು 5 years ಬ್ಯಾಕು ನಾನು ಇದೇ ರೀತಿಯ ಎಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡಿಕೊಂಡು ಎಲ್ಲ ಒಂದು ಹುಡುಗಿ ಹತ್ರ ನಾನು ಮಕ್ಕರಾಗ್ತಾ ಇದ್ದೆ. ಸೊ ಅವಾಗ ಒಂದು ಸಿಚುವೇಶನ್ ಆದಮೇಲೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ನಮ್ಗೇನು ಗುರು ಕಡಿಮೆ ಇದೆ, ನಮ್ಗೇನಕ್ಕೆ ಒಂದು ಹುಡುಗಿನೂ ಬೀಳ್ತಾ ಇಲ್ಲ ಅನ್ನೋ ಥರ ಎಲ್ಲ ತುಂಬಾ ಸ್ಯಾಡಾಗಿ ಫೀಲ್ ಮಾಡಿದ್ದೀನಿ. ಸೊ ಅವಾಗಲೇ ನನಗೆ ಒಂದು ಸಣ್ಣ ಸೈಕಾಲಜಿಕಲ್ ಟ್ರಿಕ್ ಅರ್ಥ ಆಗಿ ಸ್ಟಾರ್ಟ್ ಆಯಿತು. ಅದೇನಂದರೆ, ನೆವರ್ ಚೇಸ್ ಎ ಗರ್ಲ್. ಸಿಂಪಲ್ ವೇ, ನಿಮ್ಗೊಂದು ಹುಡುಗಿ ಇಷ್ಟ, ಆ ಹುಡುಗಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ಆ ಹುಡುಗಿನ ಬೇಡ ಅನ್ನೋ ರೀತಿಯಲ್ಲಿ ನೀವು ಬಿಹೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವಾಗಲೂ ಒಂದು ಹುಡುಗಿಗೆ ಟೈಮ್ನ ಕೊಟ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಯಾವಾಗಲೂ ಅವೈಲೇಬಲ್ ಆಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ಕೇರೇ ಮಾಡೋಕ್ಕೋಗಲ್ಲ. ಇದೇ ನೀವು ಒಂದು ಸ್ವಲ್ಪ ಅವರಿಂದ ದೂರ ಬಂದು ಅವ್ರು ಬೇಡ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಬೇಕಾದ್ರೆ ಅವಾಗ ಅವರು ನಿಮ್ಮನ್ನ ಹುಡ್ಕೊಂಬರ್ತಾರೆ. ಸೊ ಇದನ್ನೇ ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳೋದು. ಸೊ ನೋ ಕಾಂಟ್ಯಾಕ್ಟ್ ರೂಲ್ ಅನ್ನೋದು ತುಂಬಾ ಪವರ್ಫುಲ್ ಆಗಿರೋದು ಮತ್ತು ತುಂಬ ಅಂದರೆ ತುಂಬಾ ದೊಡ್ಡದಾಗಿರೋ ಒಂದು ಟಾಪಿಕ್ಕು. ಸೊ ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಇದಕ್ಕಂತಲೇ ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸೊ ಸದ್ಯಕ್ಕೆ ನೀವು ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಗೊಂದು ಹುಡುಗಿ ಬೇಕು, ಒಂದು ಹುಡುಗಿ ಇಷ್ಟ ಅಂತ ಅನ್ಬೇಕಾದ್ರೆ ಆ ಹುಡುಗಿ ಇಷ್ಟ ಇಲ್ಲದೆ ಇರೋ ಥರ, ಆ ಹುಡುಗಿ ಬೇಡ ಅನ್ನೋ ಥರ ಬಿಹೇವ್ ಮಾಡಬೇಕು. ಸೊ ಅವಾಗಲೇ ಆ ಹುಡುಗಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಕೊನೆಯದಾಗಿ, ನೀವು ಲವ್ ಮಾಡ್ತಿರೋ ಹುಡುಗಿ ನಿಮ್ಮನ್ನ ರಿಟರ್ನ್ ಲವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವಾಗ ನಾನು ಹೇಳೋಕ್ಕೋಗೋ ಎಲ್ಲ ವಿಷಯಗಳನ್ನೂ ಆ ಹುಡುಗಿ ಮಾಡೋ ಥರ ನೀವು ನೋಡ್ಕೋಬೇಕು. ಅದೇನೇನೆಂದರೆ, ಆ ಹುಡುಗಿ ನಿಮ್ಮನ್ನ ಫಾಲೋ ಮಾಡಬೇಕು, ನಿಮ್ಮನ್ನ ಚೇಸ್ ಮಾಡಬೇಕು, ಅವ್ರ ಬಗ್ಗೆ ಅವರೇ ಬಿಲ್ಡಪ್ ಕೊಟ್ಕೊಂಡು ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಬೇಕು, ನಿಮಗೆ ಯಾವಾಗಲೂ ಕಾಂಪ್ಲಿಮೆಂಟ್ಸ್ನ ಕೊಡಬೇಕು, ನಿಮ್ಮನ್ನ ಹೀರೋ ಥರ ಟ್ರೀಟ್ ಮಾಡಬೇಕು, ಮತ್ತು ನಿಮ್ಮನ್ನ ಯಾವಾಗಲೂ ಮಿಸ್ ಮಾಡಿಕೊಂಡು ನಿಮ್ಮ ಮೆಸೇಜಸ್ಗೋಸ್ಕರ ಡೇ ಆ್ಯಂಡ್ ನೈಟ್ ಕಾಯ್ತಾ ಇರಬೇಕು, ಮತ್ತು ಅವ್ರ ಲವ್ ಸಾಂಗ್ಸ್ನ ಕೇಳ್ಕೊಂಡು ನಿಮ್ಮನ್ನ ಮತ್ತು ಅವ್ರನ್ನ ಕಂಪೇರ್ ಮಾಡಿ ನೋಡಿಕೊಂಡು ನಿಮ್ಮ ಫ್ಯೂಚರ್ನ ಇಮ್ಯಾಜಿನೇಷನ್ ಮಾಡಿ ನೋಡ್ಕೋಬೇಕು, ಮತ್ತು ಯಾವಾಗಲೂ ನಿಮ್ಮನ್ನ ಮಿಸ್ ಮಾಡಬೇಕು, ನಿಮಗೆ ಮೆಸೇಜ್ ಮಾಡ್ತಿರ್ಬೇಕು, ಮತ್ತು ನಿಮಗೆ 24/7 ಅವೈಲೇಬಲ್ ಆಗಿರಬೇಕು. ಸೊ ನೀವು ಈ ಎಲ್ಲ ವಿಷಯಗಳನ್ನ ಮಾಡಿಸಿದ್ರೇ ನಿಮ್ಮಿಂದ ಕಮಿಟೆಡ್ ಆಗೋಕ್ಕಾಗುತ್ತೆ. ದಟ್ಸ್ ಆಲ್ ಗೈಸ್. ಸೊ ನೀವು ಈ ಕಾನ್ಸೆಪ್ಟಿಂದ ತಿಳ್ಕೊಬೇಕಾಗಿರೋದೇನೆಂದರೆ, ನೀವೊಂದು ಹುಡುಗಿನ ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಯಾವತ್ತೂ ನಿಮ್ಮನ್ನ ಲವ್ ಮಾಡೋಕ್ಕೋಗಲ್ಲ. ಇದೇ ನೀವು ಅವ್ರನ್ನ ಚೇಸ್ ಮಾಡೋ ಥರ ಮಾಡಿಸಿದ್ರೇ ಅವ್ರು ನಿಮ್ಮನ್ನ ಲವ್ ಮಾಡೋಕ್ಕಾಗೋದು. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ನಾನು ಇದೇ ಥರ ಇನ್ನೂ ಹಲವಾರು ಸೈಕಾಲಜಿಕಲ್ ರಿಲೇಟೆಡ್ ಲವ್ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ವಿಡಿಯೋಗೆ ಲೈಕ್ನ ಮಾಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಇನ್ನೂ ಹಲವಾರು ವೀಡಿಯೋಸ್ಗಳನ್ನ ಮಾಡ್ತೀನಿ. ಸಿ ಯು.